ನೀವು ಅಸೀಮವಾದ ವಿಸ್ತರಣೆಯನ್ನು ಬಯಸ್ತಿದ್ದೀರಿ. ಲೈಂಗಿಕತೆ ಅಂದ್ರೆ ಒಂದು ಪ್ರಯತ್ನ, ಆಕಾಂಕ್ಷೆ ಅಂದರೆ ಪ್ರಯತ್ನ, ಆದರೆ ಯಾವತ್ತೂ ಯಶಸ್ವಿಯಾಗಲ್ಲ. ಯಶಸ್ವಿಯಾದರೆ ಅದನ್ನ ಯೋಗ ಅಂತೀವಿ. ಅಂಗಮರ್ದನ ಅಂದ್ರೆ ಅಂಗಗಳ ಮೇಲೆ ಪ್ರಭುತ್ವ ಸಾಧಿಸೋದು ಅಂತಾರೆ. ದೇಹ ಇಲ್ಲದಂತಹ ಭಾವ. ಯಾಕಂದ್ರೆ ಇಡೀ ಶಕ್ತಿ ವ್ಯವಸ್ಥೆ ಕಿಚ್ಚೆದ್ದಿದೆ. ನಿಮ್ಮ ದೇಹದ ಕೆಮಿಸ್ಟ್ರಿಯನ್ನ ಗಣನೀಯವಾಗಿ ಬದಲಾಯಿಸಬಹುದು ಬರೀ ನಿರ್ದಿಷ್ಟ ರೀತಿಯಲ್ಲಿ ಕೂರೋದ್ರಿಂದ. ಒಳಗಿನಿಂದ ಆರೋಗ್ಯನ ಉಂಟು ಮಾಡಬೇಕಂದ್ರೆ ಎಲ್ಲರೂ ಅದನ್ನ ನಿಮ್ಮ ಕೈಗೆ ತಗೋಬೇಕು. ಹೆಲ್ತ್ ಪದ ಬಂದಿದ್ದು ಹೋಲ್ ಅನ್ನೋ ಮೂಲ ಪದದಿಂದ, ಅಂದ್ರೆ ಸಮಗ್ರತೆ. ಅದಿಲ್ಲ ಅಂದ್ರೆ ನೀವು ಜೀವಂತಿಕೆಯಿಂದ ತುಂಬಿ ತುಳುಕ್ತಿಲ್ಲ, ಅಂದ್ರೆ ಆರೋಗ್ಯ ಇಲ್ಲ ಅಂತ. ಆರೋಗ್ಯವಾಗಿದ್ದೀರೋ ಇಲ್ವೋ ಅಂತ ತಿಳಿಯೋಕೆ ಸರಳ ದಾರಿ ಅಂದ್ರೆ ಬೆಳಗ್ಗೆ ಎದ್ದಾಗ 2 ನಿಮಿಷ ನೋಡಿ, ನಿಮ್ಮ ದೇಹ ಜಗತ್ತಿಗೆ ಜಿಗಿಯೋಕೆ ನೋಡುತ್ತಾ ಅಥವಾ ಹಾಸಿಗೆಗೆ ವರ್ಗೋಕೆ ನೋಡುತ್ತಾ ಅಂತ. ಇದು ಆರೋಗ್ಯವಾಗಿದ್ದೀರಾ ಇಲ್ವಾ, ದೇಹ ಆರೋಗ್ಯವಾಗಿದೆಯಾ ಇಲ್ವಾ ತೋರ್ಸತ್ತೆ. ಆರೋಗ್ಯ ವೈಯಕ್ತಿಕ ವಿಷಯ. ಒಳಗಿನಿಂದ ಆರೋಗ್ಯನ ಉಂಟು ಮಾಡ್ಬೇಕಂದ್ರೆ ಎಲ್ರೂ ಅದನ್ನ ನಿಮ್ಮ ಕೈಗೆ ತಗೋಬೇಕು. ಇದಕ್ಕೆ ನಾವು ಆರೋಗ್ಯದ ಸಂಸ್ಕೃತಿನ ನಿರ್ಮಿಸಬೇಕು. ಜೀವನದ ಭಾಗವಾಗಿ ಬಾಲ್ಯದಿಂದಲೇ ಅದನ್ನ ತರಬೇಕು. ಇದನ್ನ ತರಬೇಕು ಅಂದ್ರೆ ಯೋಗ ವಿಜ್ಞಾನ ಬರಬೇಕು. ನನಗೆ ಅಮೆರಿಕಾದಲ್ಲಿ ಯೋಗ ಅನ್ನೋಕೆ ಭಯ ಆಗತ್ತೆ. ಅದಕ್ಕೆ ಇನ್ನರ್ ಇಂಜಿನಿಯರಿಂಗ್ ಅಂತ ಹೇಳ್ತಿರ್ತೀನಿ. ಯಾಕಂದ್ರೆ ಅವ್ರು ಮಾಡೋ ಯೋಗ ನೋಡಿದ್ರೆ ಭಯ ಆಗತ್ತೆ. ಯಾಕಂದ್ರೆ ನೀವು ಈ ತರ ಯೋಗ ಮಾಡಿದ್ರೆ ಈ ಯುವ ಡಾಕ್ಟರ್ಗಳೆಲ್ಲ ಸಂಶೋಧನೆ ಮಾಡಿ ಯೋಗ ಹೇಗೆ ನಮ್ಮ ದೇಹಕ್ಕೆ ಹಾನಿ ಮಾಡ್ತಿದೆ ಅಂತ ತೋರ್ಸೋ ಕಾಲ ಹೆಚ್ಚು ದೂರ ಇಲ್ಲ. ಹೌದು, ಅದಾಗತ್ತೆ. ಅವರು ಈ ಯೋಗನ ಅಧ್ಯಯನ ಮಾಡಿ ಇದು ಹೇಗೆ ದೇಹಕ್ಕೆ ಹಾನಿ ಮಾಡ್ತಿದೆ ಅಂತ ತೋರಿಸ್ತಾರೆ. ಯಾಕಂದ್ರೆ ಅದು ಮಾಡತ್ತೆ. ಯಾಕಂದ್ರೆ ಅದನ್ನ ಹೇಗ್ ಮಾಡ್ತಿದ್ದಾರೆ ಅಂದ್ರೆ ಏನದು ಜುಂಬಾನ ಏನ್ ಮಾಡೋಕೆ ಬಯಸ್ತೀರಿ ಅನ್ನೋದ್ರ ಮೇಲಿರುತ್ತೆ ಅದು. ನೀವು ಬರೀ ಸ್ನಾಯುಗಳನ್ನ ಬಿಗಿ ಮಾಡ್ಕೊಂಡು ಹೀಗ್ ಆಗೋಕ್ ನೋಡ್ತಿದ್ದೀರಿ. ಕುತ್ತಿಗೆ ತಿರುಗಿಸೋಕು ಆಗ್ಬಾರ್ದು. ಹಾಗೆ ಅದು ನಿಮಗೆ ಬಿಟ್ಟಿದ್ದು. ಆದ್ರೆ ನೀವು ಯೋಗವನ್ನ ಜೀವನನ ವರ್ಧಿಸೋಕೆ, ಅನುಭವದ ಇನ್ನೊಂದು ಹಂತಕ್ಕೆ, ನಿಮ್ಮ ಅಸ್ತಿತ್ವದ ಇನ್ನೊಂದು ಸಾಧ್ಯತೆಗೆ, ಬೇರೇನೆ ಆಯಾಮ, ಗ್ರಹಿಕೆ, ಅರಿವಿಗೆ ಕೊಂಡೊಯ್ಯೋಕೆ ದಾರಿಯಾಗಿ ನೋಡಿದ್ರೆ, ಇದು ಬರಬೇಕು ಅಂದ್ರೆ ನಿರ್ದಿಷ್ಟ ರೀತಿಲಿ ಅದನ್ನ ಪರಿಗಣಿಸಬೇಕು. ಆ ದಿಕ್ಕಿನಲ್ಲಿ ಅಗಾಧ ಪ್ರಮಾಣದ ಕೆಲಸ ಮಾಡಬೇಕು. ಇದು ಏನನ್ನೋ ಮಾಡ್ತಿರೋ, ಯಾರನ್ನೋ ಹೀಗಳಿಯೋ ಬಗ್ಗೆ ಅಲ್ಲ. ಏನಂದ್ರೆ ಸಮಸ್ಯೆ ಏನಂದ್ರೆ ಅದರಲ್ಲೂ ಪ್ರಯೋಜನಗಳಿವೆ. ತಿರುಚೋದು, ಬಾಗೋದ್ರಲ್ಲೂ ಒಂದಿಷ್ಟು ಪ್ರಯೋಜನಗಳಿವೆ. ಆದ್ರೆ ಅರ್ಥ ಮಾಡ್ಕೊಳ್ಳಿ, ಇದಕ್ಕೆ ನೀವು ಯೋಗ ಮಾಡಬೇಕಿಲ್ಲ. ಪ್ರತಿದಿನ ಅರ್ಧ ಗಂಟೆ ಸ್ವಿಮ್ ಮಾಡಿದ್ರೂ ಅದೇ ಪ್ರಯೋಜನಗಳನ್ನ ನೋಡ್ತೀರಿ. ಪರ್ವತ ಹತ್ತಿದ್ರೂ ಅದೇ ಪ್ರಯೋಜನ ಆಗತ್ತೆ. ಟೆನ್ನಿಸ್ ಆಡಿದ್ರೂ ಸಹ ನಿಮ್ಗೆ ಆ ಪ್ರಯೋಜನಗಳಾಗತ್ವೆ. ನೀವು ಈ ಪ್ರಯೋಜನಗಳಿಗೆ ಯೋಗ ಮಾಡಲ್ಲ. ನಿಮ್ಗೆ ಆಪಲ್ ಏರ್ ಅನ್ನೋ ಆ ತೆಳುವಾದ ಕಂಪ್ಯೂಟರ್ ಕೊಟ್ವಿ ಅನ್ಕೊಳ್ಳಿ. ಆದ್ರೆ ನೀವು ಕಾಡ್ನಲ್ಲಿರೋರು, ಹಾಗಾಗಿ ಅದನ್ನ ತರಕಾರಿ ಹೆಚ್ಚೋಕೆ ಬಳಸಿದ್ರಿ. ಅದು ಕೆಲಸ ಮಾಡತ್ತೆ. ಅಷ್ಟು ಹರಿತಾ ಇದೆ, ಅದು ಕೆಲಸ ಮಾಡತ್ತೆ. ನನ್ನ ನಂಬಿ, ಅದು ಬರತ್ತೆ. ಆದ್ರೆ ಆ ಮಷಿನ್ನ ಮಾಡಿದ್ದು ಅದಕ್ಕೆ ಸರಳವಾದದ್ದನ್ನ ಬಳಸಬಹುದಿತ್ತು. ನಿಮ್ಗೆ ಆಪಲ್ ಏರ್ ಬೇಕಾಗಲ್ಲ ತರಕಾರಿ ಹೆಚ್ಚೋಕೆ. ನಿಮ್ಮ ಜೀವ ವ್ಯವಸ್ಥೆಯ ವಿಷಯದಲ್ಲೂ ಹಾಗೇನೆ. ಸುಮ್ಮನೆ ಫಿಟ್ ಆಗಿರೋಕೆ, ಉಸಿರನ್ನ ಸ್ವಲ್ಪ ಆಳವಾಗಿಸೋಕೆ ಇತ್ಯಾದಿ ಕೆಲಸಗಳಿಗೆ ನಿಮಗೆ ಯೋಗ ಬೇಕಾಗಲ್ಲ. ನನ್ನ ನಂಬಿ, ಅದು ಬೋರಿಂಗ್. ಅದು ಬೇಕಾಗಲ್ಲ. ಅನುಭವಾತ್ಮಕವಾಗಿ ವರ್ಧಿಸಿದ ಹೊರತು ಸುಮ್ಮನೆ ತಿರ್ಚೋದು, ಬಾಗೋದು ಎಲ್ಲ ಮಾಡೋಕೆ ತುಂಬಾನೇ ತಾಳ್ಮೆ ಬೇಕು. ಅದಕ್ಕಿಂತ ಟೆನ್ನಿಸ್ ಆಡೋದು, ಸ್ವಿಮ್ಮಿಂಗ್ ಮಾಡೋದು, ಪರ್ವತ ಹತ್ತೋದು ಉತ್ತಮ. ಹೌದು, ನಿಜ. ಇದು ವಿನ್ಯಾಸಗೊಂಡಿರೋದು ಬೇರೆದಕ್ಕೆ. ಇದು ಪೂರ್ತಿಯಾಗಿ ಬೇರೆನೆ ಆಯಾಮಕ್ಕೆ ವಿನ್ಯಾಸಗೊಂಡಿರೋದು. ಆರೋಗ್ಯ ಅದರ ಪರಿಣಾಮ, ಅದೊಂಥರ ಸೈಡ್ ಎಫೆಕ್ಟ್ ಅಂತೀನಿ. ಅದರಿಂದ ಆರೋಗ್ಯನೂ ಬರುತ್ತೆ. ಬರೀ ಆರೋಗ್ಯದ ಬಗ್ಗೆ ಫೋಕಸ್ ಆದವರು ಹಾಗೆ ಸಾಗೋದು ಬೇಕಿಲ್ಲ. ಆದ್ರೆ ಅದಕ್ಕೆ ನಮ್ಮ ಹತ್ರ ಉಪಯೋಗ ಇದೆ, ಅಥವಾ ಅಂಗಮರ್ದನ ಅನ್ನೋ ಅಭ್ಯಾಸಗಳಿವೆ. ಅಂಗಮರ್ದನ ಅಂದ್ರೆ ಅದನ್ನ ಅಂಗಗಳ ಮೇಲೆ ಪ್ರಭುತ್ವ ಸಾಧಿಸೋದು ಅಂತಾರೆ. ಆದ್ರೆ ನಿಜಾರ್ಥ ಅಂಗಗಳನ್ನ ಕೊಲ್ಲೋದು ಅಂತ.
ನೀವು ದೇಹವನ್ನ ಹೇಗ್ ಮಾಡ್ಕೋಬೇಕು ಅಂದ್ರೆ, ನೀವಿಲ್ಲಿದ್ರೆ ನಿಮ್ಮ ದೇಹ ಇದೆಯಾ ಇಲ್ವಾ ಅನ್ನೋ ಪರಿವೇ ಇರಲ್ಲ. ದೇಹವೇ ಇಲ್ಲದಂತಹ ಭಾವ ಉಂಟಾಗುತ್ತೆ. ನಿಮ್ಮ ಜೀವನದಲ್ಲಿ ಇದು ಬಂದ ಹೊರತು ನಿಜವಾದ ನಿರಾಳತೆ ಅನ್ನೋದು ಇರಲ್ಲ. ಇಷ್ಟೊಂದು ಭಾರನ ಹೊರೋದು, ನೀವು ಭಾರ ಇದ್ದೀರಿ ಅಂತ ಹೇಳ್ತಿಲ್ಲ, ನಿಮ್ಮ ತೂಕ ಎಷ್ಟೇ ಇರಲಿ, ಇಷ್ಟೊಂದು ಭಾರನ ಹೊತ್ಕೊಂಡು ನಡೆಯೋದು, ಕೆಲಸ ಮಾಡೋದು ಒಂದು ಹೊರೆ. ದೇಹ ಇಲ್ಲದ ಹಾಗೆ ಅನಿಸ್ತಿದ್ರೆ ಮಾತ್ರ ಅಂಥವರನ್ನ ನಿರ್ಕಾಯ ಯೋಗಿಗಳು ಅಂತೀವಿ. ಅಂದ್ರೆ ದೇಹರಹಿತ ಯೋಗಿ. ದೇಹ ಇಲ್ಲದಂತಹ ಭಾವ. ಯಾಕಂದ್ರೆ ಇಡೀ ಶಕ್ತಿ ವ್ಯವಸ್ಥೆ ಕಿಚ್ಚೆದ್ದಿದೆ. ಇಡೀ ಶಕ್ತಿ ವ್ಯವಸ್ಥೆ ಅಂದಾಗ ಅದನ್ನ ಪ್ರಾಣಮಯ ಕೋಶ ಅಂತೀವಿ. ಅದರಲ್ಲಿ 72,000 ನಾಡಿಗಳಿವೆ. ಸಾಮಾನ್ಯವಾಗಿ ಆರೋಗ್ಯವಾಗಿರೋ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅದರಲ್ಲಿ ಸುಮಾರು 12-13% ಸಕ್ರಿಯವಾಗಿದ್ರೂ ನೀವು ಒಂದು ನಾರ್ಮಲ್ ಜೀವನಾನ ಆರಾಮಾಗಿ ಬದುಕ್ತೀರಿ. ಹಾಗಿದ್ರೆ ಉಳಿದಿದ್ದು ಯಾಕೆ? ಉಳಿದಿದ್ದು ಇರೋದು ಯಾಕಂದ್ರೆ ಶಕ್ತಿ ಉಳಿದ ನಾಡಿಗಳಿಗೆ ಚಲಿಸದ ಹಾಗೆ ನಿಮ್ಮ ಗ್ರಹಿಕೆ ಹೆಚ್ಚುತ್ತೆ. ಯಾಕಂದ್ರೆ ಮನುಷ್ಯರಿಗೆ ಅತ್ಯುನ್ನತ ಸಂಗತಿ ಅಂದ್ರೆ ಬರೀ ದೊಡ್ಡ ದೇಹ ಬೆಳೆಸೋದಲ್ಲ. ಮನುಷ್ಯರಿಗೆ ಅತ್ಯುನ್ನತ ಸಂಗತಿ ಅಂದ್ರೆ ಅವರ ಅನುಭವ ವಿಸ್ತರಿಸೋದು, ಜೀವನಾನ ಗಹನವಾಗಿ ಅನುಭವಿಸೋದು ಹೇಗೆ ಅನ್ನೋದೇ ನಿರಂತರ ಪ್ರಯತ್ನ. ನಿಮ್ಮನ್ನ ಈಗೇನಾಗಿದ್ದೀರೋ ಅದಕ್ಕಿಂತ ಇನ್ನೂ ಸ್ವಲ್ಪ ಹೆಚ್ಚಿಗೆಯಾಗಿಸೋ ಈ ಹಾತೊರೆತದಲ್ಲಿ ಅರಿವಿದ್ದೋ ಅರಿವಿಲ್ದೇನೋ ಈ ಹಾತೊರೆತ ಯಾವಾಗ್ಲೂ ಇರುತ್ತೆ. ಇದು ಪ್ರಾಥಮಿಕವಾದ ದೈಹಿಕ ಅಭಿವ್ಯಕ್ತಿ ಪಡ್ಕೊಂಡ್ರೆ ಲೈಂಗಿಕತೆ ಅಂತೀವಿ. ಅದು ಭಾವನಾತ್ಮಕ ಅಭಿವ್ಯಕ್ತಿ ಪಡ್ಕೊಂಡ್ರೆ ಪ್ರೀತಿ ಅಂತೀವಿ. ನೀವೀಗ ಯಾವುದು ನೀವಲ್ವೋ ಅದನ್ನ ನಿಮ್ಮ ಭಾಗವಾಗಿ ಮಾಡಿಕೊಂಡು ಈಗೇನಾಗಿದ್ದೀರೋ ಅದಕ್ಕಿಂತ ಹೆಚ್ಚಿನದಾಗೋಕೆ ನೋಡ್ತಿದ್ದೀರಿ. ಅದು ಮಾನಸಿಕ ಅಭಿವ್ಯಕ್ತಿ ಪಡೆದ್ರೆ ಅದನ್ನ ಮಹತ್ವಾಕಾಂಕ್ಷೆ, ಗೆಲ್ಲೋ ಹಂಬಲ, ಅತಿ ಆಸೆ ಅಂತೀವಿ. ಅಥವಾ ಶಾಪಿಂಗ್. ಇದು ಪ್ರಜ್ಞಾಪೂರ್ವಕ ಅಭಿವ್ಯಕ್ತಿ ಪಡೆದ್ರೆ ಅದನ್ನ ಯೋಗ ಅಂತೀವಿ. ಯೋಗ ಪದದ ಅರ್ಥ ಐಕ್ಯತೆ. ಐಕ್ಯತೆ ಅಂದ್ರೆ ನೀವು ನಿಮ್ಮ ಗಡಿಗಳನ್ನ ಅಳಿಸಿ ಹಾಕಿದ್ರಿ ಅಂತ. ನೀವ್ಯಾರಾಗಿದ್ದೀರೋ ಆ ಗಡಿಗಳನ್ನ ಹಾಕಿರೋದು ನಿಮ್ಮ ಭೌತಿಕ ಸ್ವರೂಪ. ಅಂದ್ರೆ ನಿಮ್ಮ ಭೌತಿಕ ಅಸ್ತಿತ್ವದ ಗಡಿಗಳನ್ನ ಅಳಿಸಿ ಹಾಕಿದ್ರಿ ಅಂತ. ಭೌತಿಕ ಅಸ್ತಿತ್ವ ಅಂದಾಗ ನಿಮ್ಮ ಭೌತಿಕತೆ ಅನ್ನೋದೆಲ್ಲಾನು ಶೇಖರಿಸಿದ್ದು ಅಲ್ವಾ? ಹಲೋ, ಈಗಲೇ ಅರ್ಥ ಮಾಡ್ಕೊಳ್ಳಿ. ಇಲ್ದಿದ್ರೆ ನಿಮ್ಮನ್ನ ಹೂತಾಗ ಅಥವಾ ಸುಟ್ಟಾಗ ಅರ್ಥ ಆಗತ್ತೆ. ನೀವು ಹೊತ್ತೊಯ್ತಿರೋ ಎಲ್ಲಾನು ಭೂಮಿಯಿಂದ ಪಡ್ಕೊಂಡಿದ್ದು. ನೀವು ಯಾವ್ದನ್ನ ಎತ್ಕೊಂಡ್ರೋ ಅವು ಗಡಿಗಳಾಗಿ ನಿಮ್ಮನ್ನ ಆಳೋಕೆ ಶುರು ಮಾಡಿದ್ವು ಅಂತ ಅದರ ಅರ್ಥ. ಯೋಗದ ಸಾರ ಇರೋದು ಇದರಲ್ಲಿ. ಸದ್ಯ ನೀವು ಯಾವುದನ್ನ ಶೇಖರಿಸಿದ್ರೋ ಅದು ಒಂದು ರೂಪವನ್ನ ರಚಿಸಿತು. ಈಗ ಆ ರೂಪ ಯಾವುದು ನೀವು ಯಾವುದು ನೀವಲ್ಲ ಅನ್ನೋದನ್ನ ಆಳ್ತಿದೆ. ನಿಮಗದು ಇಷ್ಟ ಇಲ್ಲ, ಅದಕ್ಕೆ ಯೋಗ ಮಾಡ್ತೀವಿ. ಯಾಕಂದ್ರೆ ಆ ಗಡಿಗಳನ್ನ ಮೀರೋಕೆ ನೋಡ್ತಿದ್ದೀವಿ. ಆ ಗಡಿಯೊಳಗೆ ಇರೋಕೆ ಇಷ್ಟ ಇಲ್ಲ. ನೋಡಿ, ಮನುಷ್ಯರಾಗಿರೋದ್ರ ಸ್ವರೂಪ ಹೇಗಂದ್ರೆ ಯಾವ ಥರದ ಗಡಿಯನ್ನ ಹಾಕೊಂಡ್ರೂ ಸರಿ, ಗಡಿ ಇದೆ ಅಂತ ಗೊತ್ತಾದ ಕೂಡ್ಲೆ ಹೇಗಾದ್ರೂ ಆ ಗಡಿಯನ್ನ ಮುರಿಯೋಕೆ ನೋಡ್ತಾರೆ ಅಲ್ವಾ? ಎಷ್ಟು ದೊಡ್ಡ ಗಡಿ ಇದ್ದಾಗ ಸುಮ್ನಾಗ್ತೀರಿ? ಎಷ್ಟು ದೊಡ್ಡ ಗಡಿ ಅನ್ನೋದು ಮುಖ್ಯ ಅಲ್ಲ, ಆ ಗಡಿಯ ಸ್ವರೂಪ ಹೇಗೆ ಇರಲಿ, ಆದ್ರೂ ಅದನ್ನ ಮೀರೋಕೆ ನೋಡ್ತೀರಿ. ನಿಮ್ಮನ್ನ ಈ ಭೂಮಿಯ ರಾಜ ಅಥವಾ ರಾಣಿ ಮಾಡಿದ್ರೂ ಬೇರೆ ನಕ್ಷತ್ರ, ಗ್ಯಾಲಕ್ಸಿಗಳ ಕಡೆ ನೋಡ್ತೀರಿ ಅಲ್ವಾ? ಯಾಕಂದ್ರೆ ಮನುಷ್ಯರ ಸ್ವರೂಪ ಇದು. ಇದು ಒಂದು ಗಡಿಯೊಳಗೆ ಇಟ್ಟು ಅವರು ನಿರಾಳವಾಗಿರ್ತಾರೆ ಅನ್ಕೋಬೇಡಿ. ಅವರು ನಿರಾಳವಾಗಿರಲ್ಲ. ನೋಡಿ, ಈಗ ಯಾವ ಥರದ ಜೀವನದ ಬಗ್ಗೆನಾದರೂ ಕನಸನ್ನ ಹೊಂದಿರಿ, ಸರಿನಾ? ಈ ಥರದ ಕಾರು, ಮನೆ, ಗಂಡ, ಹೆಂಡತಿ ಇತ್ಯಾದಿ ಇತ್ಯಾದಿ. ನಾಳೆ ಬೆಳಗ್ಗೆ ಎಲ್ಲಾನು ಆಯ್ತು. ನೀವು ನೋಡಿ, ನಿಮ್ಗೆ ತುಂಬಾನೇ ಹತಾಶೆ ಆಗತ್ತೆ. ಈಗ ಅದನ್ನ ಗಳಿಸೋಕೆ 25-30 ವರ್ಷ ಬೇಕಾಗ್ತಿದೆ. ಇದಾಗೋ ಅಷ್ಟರಲ್ಲಿ ನೀವು ಡಾಕ್ಟರ್ ಆಫೀಸಲ್ಲಿ ಇರಲ್ಲ, ನೀವು ಹಾಸಿಗೆ ಹಿಡಿದಿರ್ತೀರಿ. ಹಾಗಾಗಿ ಅದೊಂಥರ ಹೊರಟು ಹೋಗುತ್ತೆ. ಆದರೆ ನೀವು ಬಯಸೋ ಎಲ್ಲಾನು, ಕನಸು ಕಂಡ ಎಲ್ಲಾನು ನಾಳೆ ಬೆಳಗ್ಗೆ ನಿಮಗೆ ಸಿಕ್ತು ಅನ್ಕೊಳ್ಳಿ, ಆಗ ಸುಮ್ಮನಾಗ್ತೀರಾ? ಹಲೋ, ಅಷ್ಟಕ್ಕೆ ನಿಲ್ತೀರಿ ಅನ್ಕೊಂಡಿದ್ದೀರಾ? ನೀವು ಕಾಣಬಹುದಾದ ದೊಡ್ಡ ಕನಸು ನಾಳೆ ಅದಾಯ್ತು ಅನ್ಕೊಳ್ಳಿ, ನೀವು ನೋಡಿ ತುಂಬಾ ಹತಾಶೆಯಲ್ಲಿರ್ತೀರಿ. ಯಾಕಂದ್ರೆ ನೀವು ಹುಡುಕ್ತಿರೋದು ಬರೀ ಹೆಚ್ಚಿನದ್ದನ್ನಲ್ಲ, ನೀವು ಅಸೀಮವಾದ ವಿಸ್ತರಣೆಯನ್ನು ಬಯಸ್ತಿದ್ದೀರಿ. ಅಂದ್ರೆ ಭೌತಿಕ ಸ್ವರೂಪ ಹಾಕಿರೋ ಗಡಿಗಳನ್ನ ಅಳಿಸಿ ಹಾಕೋಕೆ ನೋಡ್ತಿದ್ದೀರಿ. ಹಾಗಾಗಿ ಯೋಗ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಅಳಿಸಿ ಹಾಕೋದು. ಲೈಂಗಿಕತೆ ಅಂದ್ರೆ ಒಂದು ಪ್ರಯತ್ನ.
ಪ್ರೀತಿ ಅಂದರೆ ಪ್ರಯತ್ನ, ಆಕಾಂಕ್ಷೆ ಅಂದರೆ ಪ್ರಯತ್ನ, ಆದರೆ ಯಾವತ್ತೂ ಯಶಸ್ವಿಯಾಗಲ್ಲ. ಯಶಸ್ವಿಯಾದ್ರೆ ಅದನ್ನ ಯೋಗ ಅಂತೀವಿ. ಅದು ಸರಿ, ಆರೋಗ್ಯದ ಕಥೆ ಏನು? ಹೌದು, ನೀವು ಏನೇ ಮಾಡೋದಾದ್ರೂ ಆರೋಗ್ಯ ಒಂದು ಮುಖ್ಯವಾದ ಅಂಶ. ನೀವು ಏನನ್ನೇ ಮಾಡೋಕ್ ನೋಡಿದ್ರೂ ದೇಹ ಉತ್ತಮವಾಗಿರ್ಬೇಕು. ಇಲ್ದಿದ್ರೆ ಹೇಗೆ ಸಾಧಿಸ್ತೀರಿ? ಏನೂ ಸಾಧಿಸೋಕ್ಕಾಗಲ್ಲ. ಇದು ಇಲ್ಲೇ ಕುಸಿದು ಹೋಯ್ತಂದ್ರೆ. ದೇಹದ ಸ್ವರೂಪ ಮತ್ತು ಶಕ್ತಿ ಹೇಗಿದೆ ಅಂದ್ರೆ, ಈಗ ನಿಮ್ಮ ಕಿರುಬೆರಳಲ್ಲಿ ತುಂಬಾ ನೋವಾಗ್ತಿದ್ದಾಗ ನಾನು ಜ್ಞಾನೋದಯದ ಬಗ್ಗೆ ಮಾತಾಡಿದ್ರೆ ನಿಮಗೆ ಆಸಕ್ತಿ ಬರಲ್ಲ. ಸದ್ಯ ಎಲ್ಲದಕ್ಕಿಂತ ನಿಮ್ಮ ಕಿರುಬೆರಳು ಅತ್ಯಂತ ಮುಖ್ಯವಾಗಿರುತ್ತೆ. ದೇಹದ ಸ್ವರೂಪ ಇದು. ಅದನ್ನ ನಿಭಾಯಿಸದಿದ್ರೆ ನಿಮ್ಮನ್ನ ಪೂರ್ತಿಯಾಗಿ ಆಳತ್ತೆ. ಭೌತಿಕ ಪ್ರಕ್ರಿಯೆಯಿಂದ ಬಿಡುಗಡೆ ಹೊಂದಬೇಕು ಅಂದಾಗ ನೀವದನ್ನ ಹೇಗಿಟ್ಕೋಬೇಕಂದ್ರೆ ಅದು ಇದೆಯೋ ಇಲ್ವೋ ಅನ್ನೋದೇ ಗೊತ್ತಾಗಬಾರ್ದು. ನೋಡಿ, ನಿಮ್ಮ ದೇಹದಲ್ಲಿ ಅನೇಕ ಭಾಗಗಳಿವೆ. ಆದರೆ ಯಾವ ಭಾಗದಲ್ಲಿ ನೋವಿರುತ್ತೋ ಅದರ ಬಗ್ಗೆ ಗಮನ ಇರುತ್ತೆ. ಸರಿ ಇರೋ ದೇಹದ ಭಾಗಗಳು ಇದೆ ಅನ್ನೋದೇ ಗೊತ್ತಾಗಲ್ಲ ಅಲ್ವಾ? ಹೌದಲ್ವಾ? ನಿಮ್ಮಿಡೀ ದೇಹಕ್ಕೆ ಇದು ಬಂದ್ರೆ ನೀವಿಲ್ಲಿ ಕೂತ್ರೆ ದೇಹ ಇದೆ ಅನ್ನೋದು ಎಲ್ಲೋ ಸ್ವಲ್ಪ ಅರಿವಿನಲ್ಲಿರುತ್ತೆ. ನಿರಾಳವಾಗಿ ಕೂತಿರ್ತೀರಿ. ಇದು ಬಂದರೆ ಆರೋಗ್ಯ ತಾನಾಗೇ ಬರುತ್ತೆ. ಸರಿ, ಅದು ತುಂಬಾ ದೂರ ಇದೆ. ಈಗ ತಕ್ಷಣಕ್ಕೆ ಏನು ಮಾಡೋದು? ಅದಕ್ಕೆ ಸರಳ ಪ್ರಕ್ರಿಯೆಗಳಿವೆ. ನೀವು ಕೂರೋ ರೀತಿಯನ್ನ ಬದಲಾಯಿಸಿದರೆ, ನನ್ನ ನಂಬಿ, ನೀವೆಲ್ಲರೂ ಇದನ್ನ ಪ್ರಯೋಗ ಮಾಡಿ ನೋಡಿ. ಕೂರೋ ರೀತಿನ ಬದಲಾಯಿಸಿದ್ರೆ ನೀವು ನೋಡ್ತೀರಿ ಯಾವೆಲ್ಲ ಸಣ್ಣ ಆರೋಗ್ಯ ಸಮಸ್ಯೆಗಳಿವೆಯೋ ಅದರಲ್ಲಿ ಖಂಡಿತ 30% ಹೋಗುತ್ತೆ. ಇದನ್ನ ದೇಶದ ಆರೋಗ್ಯದ ವಿಷಯದಲ್ಲೂ ಮಾಡಬಹುದಲ್ವಾ? ನಾನ್ ಹೇಳ್ತಿರೋದು ಇಂಥ ಸರಳ ಸಂಗತಿಗಳು. ಏನ್ ತಿನ್ಬೇಕು, ಹೇಗ್ ಕೂರ್ಬೇಕು, ಉಸಿರಾಡ್ಬೇಕು ಅನ್ನೋದು. ಇಷ್ಟನ್ನಾದ್ರೂ ಸಹ ಇವೆಲ್ಲ ಉಪಯೋಗ, ಯೋಗ ಕೂಡ ಅಲ್ಲ. ದೇಹನ ಹೇಗೆ ನಿರ್ವಹಿಸಬೇಕು ಅನ್ನೋ ಸರಳ ವಿವೇಚನೆನ ನಮ್ಮ ದಿನನಿತ್ಯದ ಜೀವನದಲ್ಲಿ ತಂದುಕೊಂಡ್ರೆ ಹಲವು ಸಂಗತಿಗಳು ಸುಧಾರಿಸುತ್ತೆ. ಇವೆಲ್ಲ ತುಂಬಾ ಸಿಂಪಲ್ ಅನ್ನಿಸಬಹುದು, ಆದರೆ ನನ್ನ ನಂಬಿ, ನಿಮ್ಮ ದೇಹದ ಕೆಮಿಸ್ಟ್ರಿಯನ್ನ ಗಣನೀಯವಾಗಿ ಬದಲಾಯಿಸಬಹುದು ಬರೀ ನಿರ್ದಿಷ್ಟ ರೀತಿಯಲ್ಲಿ ಕೂರೋದ್ರಿಂದ. ಈ ಇಡೀ ವ್ಯವಸ್ಥೆ, ನಾನು ಯೋಗ ಅಂದಾಗ ನೀವು ಹಠಯೋಗ ಅಥವಾ ದೈಹಿಕ ಅಭ್ಯಾಸಗಳ ಬಗ್ಗೆ ಯೋಚಿಸಬಹುದು. ಹಠಯೋಗದ ಆಧಾರ ಸೂತ್ರ ಏನಂದ್ರೆ, ನಿಮ್ಗಾಗೋ ಎಲ್ಲಾ ಥರದ ಅನುಭವಗಳಿಗೆ, ಎಲ್ಲ ಮಟ್ಟದ ಪ್ರಜ್ಞೆ, ನಿಮಗಾಗೋ ಮಾನಸಿಕ ಭಾವನಾತ್ಮಕ ಸ್ಥಿತಿಗಳಿಗೆ ದೇಹ ಸಹಜವಾಗಿ ಒಂದು ಭಂಗಿಯನ್ನು ತಗೊಳುತ್ತೆ. ಗಮನಿಸಿದ್ದೀರಾ? ಸಂತೋಷದಿಂದಿದ್ರೆ ಒಂಥರ ಕೂರ್ತೀರಿ, ಶಾಂತವಾಗಿದ್ರೆ ಒಂಥರ ಕೂರ್ತೀರಿ, ಬೇಜಾರಾಗಿದ್ರೆ ಒಂಥರ, ಕೋಪ ಬಂದ್ರೆ ಇನ್ನೊಂಥರ ಕೂರ್ತೀರಿ ಅಲ್ವಾ? ಗಮನಿಸಿದ್ದೀರಾ? ಅದಕ್ಕೆ ವ್ಯತಿರಿಕ್ತವಾಗಿರೋದು ಹಠಯೋಗದ ವಿಜ್ಞಾನ. ನೀವು ದೇಹನ ಪ್ರಜ್ಞಾಪೂರ್ವಕವಾಗಿ ಒಂದು ಭಂಗಿಗೆ ತಂದು ಹಾಗೆ ಇಟ್ಕೊಂಡಾಗ ನೀವು ಯೋಚಿಸೋ, ಭಾವಿಸೋ, ಜೀವನಾನ ತಿಳಿಯೋ, ಗ್ರಹಿಸೋ ರೀತಿ ಬದಲಾಗುತ್ತೆ. ಸ್ವಲ್ಪ ಮಟ್ಟದ ಇಂಜಿನಿಯರಿಂಗ್. ಅದನ್ನ ಹಾಗೆ ಇಟ್ಕೊಂಡು ದೇಹ ಈ ಥರ ಮಾಡಲ್ಪಟ್ಟಿದೆ ಅಂತ ಅರ್ಥ ಮಾಡ್ಕೋತೀರಿ. ಯಾರೋ ಕೂತಿರೋದನ್ನ ನೋಡಿದ್ರೆ ಅವರು ಅರಿವಿನಿಂದಿದ್ದಾಗಲ್ಲ, ಸುಮ್ಮನೆ ತಮ್ಮ ಪಾಡಿಗೆ ಕೂತಿರುವಾಗ ನಾನು ಅವರನ್ನ ನೋಡಿದ್ರೆ ಮುಂದಿನ 10-15 ವರ್ಷಗಳಲ್ಲಿ ಯಾವ ಕಾಯಿಲೆ ಬರುತ್ತೆ, ಯಾವ ಥರದ ಪರಿಸ್ಥಿತಿಗಳು ಬರುತ್ತವೆ, ಅವರು ಹೇಗೆ ಬದುಕ್ತಾರೆ, ಯಾವುದು ಸಾಧ್ಯ, ಯಾವುದು ಸಾಧ್ಯ ಇಲ್ಲ ನೋಡಬಲ್ಲೆ. ಇದು ಜ್ಯೋತಿಷ್ಯ ಅಲ್ಲ, ಇದು ಸರಳ ಇಂಜಿನಿಯರಿಂಗ್. ನಿಮ್ಮ ದೇಹನ ಹೇಗೆ ಇಟ್ಕೊಂಡಿದ್ದೀರಿ ಅನ್ನೋದ್ರ ಮೇಲೆ ನಿಮ್ಮೊಳಗೆ ಯಾವುದು ಸಾಧ್ಯ, ಯಾವುದು ಸಾಧ್ಯ ಇಲ್ಲ ಅನ್ನೋದೆಲ್ಲ ಅಲ್ಲೇ ಇರುತ್ತೆ. ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಿಸಿದ್ದು ಸ್ಪಷ್ಟವಾಗಿ ಅಲ್ಲಿರುತ್ತೆ. ಇಷ್ಟು ತಿಳುವಳಿಕೆಯನ್ನ ನಾವು ತಂದ್ಕೋಬೇಕು. ಇವತ್ತು ನಾವು ಜಗತ್ತನ್ನ ಹಲವು ರೀತಿಲಿ ನಮಗೆ ಬೇಕಾದ ಹಾಗೆ ಇಂಜಿನಿಯರಿಂಗ್ ಮಾಡಿರುವಾಗ ನಮಗಾಗಿ ಒಳ್ಳೆಯದನ್ನೇನೂ ಮಾಡ್ಕೊಂಡಿಲ್ಲ. ಇದಕ್ಕೆ ಒಂದಿಷ್ಟು ಇಂಜಿನಿಯರಿಂಗ್ ಮಾಡ್ಕೋಬೇಕು. ಯಾಕಂದ್ರೆ ನೀವು ಈ ಒಂದು ವಿಷಯವನ್ನ ಒಪ್ಕೊಳ್ಳೇಬೇಕು, ಇದು ಜಗತ್ತಿನಲ್ಲೇ ಅತ್ಯಂತ ವ್ಯವಸ್ಥಿತ ಮಷೀನ್. ಆದರೆ ಯೂಸರ್ಸ್ ಮ್ಯಾನ್ಯುಯಲ್ ಓದಿದ್ದೀರಾ ಅನ್ನೋದು ಪ್ರಶ್ನೆ. ನಾವು ಅದನ್ನ ಆಧುನಿಕ ರೀತಿಯಲ್ಲಿ ಬರೀಬೇಕು. ಬರೆಯೋದು ಅಂದ್ರೆ ಬುಕ್ ಬರೆಯೋದಲ್ಲ, ಅದು ಹಾಗೆ ಕೆಲಸ ಮಾಡಲ್ಲ. ನಾವು ಜನರನ್ನ ಶಿಕ್ಷಿತರಾಗಿರಿಸಬೇಕಿರೋದು ಈ ದೇಹನ ಓದೋಕೆ ಬರೋ ಹಾಗೆ. ಭಾಷೆನ ಓದೋದು ಹೇಗೆ ಅಂತ ಕಲ್ತಿದ್ದೀವಿ, ಆದರೆ ನಾವಿನ್ನೂ ಕಲಿದೇ ಇರೋದು ಈ ಪುಸ್ತಕನ ಓದೋದ್ನ. ಸೃಷ್ಟಿಕರ್ತನೆ ನಿರ್ಮಿಸಿರೋದು ಇದನ್ನ. ಹಾಗಾಗಿ ಇದಕ್ಕೆ ಒಂದು ಮಟ್ಟದ ಶಿಸ್ತು, ಫೋಕಸ್, ಗಮನ ಬೇಕು. ಅದು ಒಂದು ಸಂಸ್ಕೃತಿಯಾಗಿ ಬರಬೇಕು. ನೀವೊಬ್ಬರೇ ಮಾಡ್ಕೊಂಡ್ರೆ ನಿಮ್ಮೊಬ್ಬರಿಗೆ ಪ್ರಯೋಜನ ನೀಡತ್ತೆ. ಆದ್ರೆ ಅದಕ್ಕೆ ನೆರವಾಗೋವಂಥ ಒಂದು ಸಂಸ್ಕೃತಿ ಇಲ್ದಿದ್ರೆ ಒಬ್ಬರೇ ಮುಂದುವರ್ಸ್ಕೊಂಡು ಹೋಗೋದು ಕಷ್ಟ. ನಾವೀಗ
ಅದಕ್ಕಾಗಿ ಪ್ರಯತ್ನಿಸಬೇಕು.